जय भूतापहारिणी जय सर्वगते देवी कालरात्रि नमोस्तुते जयंती मंगला काली भद्रकाली कपालिनी दुर्गा शिवा क्षमा धात्री ಭಯ ಪಡ್ಬೇಡ ಚಾರು, ಗಟ್ಟಿಯಾಗಿ ಹಿಡ್ಕೋ ಭಾರತಾಂಬೆನ. ನಾನಿದ್ದೀನಿ. ನಂದು ನಿಂಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಸುಬಿ. ನಡೀರಿ. ಅರೆ ತಾಯಿ ಬರ್ತಿದ್ದಾಳೆ. ಇದ್ಯಾವ ದೇವಿ ಮೂರ್ತಿ? ಕಾಲೇಜಿನ ಹುಡುಗರು ಸೇರಿ ಪೂಜೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ನೀನ್ ಹೇಳ್ತಿರೋದು ಸರಿನೇ. ಕಾಲೇಜಿನ ಹುಡುಗರೇ ಪೂಜೆ ಮಾಡ್ತಿರೋದು. ಅವ್ರ ಲೀಡರ್ ಯಾರು ಹೇಳು? ರೆಸಿಡೆನ್ಸಿ ಕಾಲೇಜಿನ ಹುಡುಗ ಸುಭಾಷ್ ಚಂದ್ರ ಬೋಸ್. ಇದ್ಯಾವ ಮೂರ್ತಿ? ಇದು ದುರ್ಗಾದೇವಿ ಮೂರ್ತಿ ತರ ಕಾಣಿಸ್ತಿಲ್ಲ. ಇದು ಭಾರತಾಂಬೆ ಮೂರ್ತಿ. Sir, be careful. Don't play with the bomb. It's very risky. No, Danim, no. This is not just a bomb. Idu reminder. Nanage idu dhairya kodutte. Ee bomb na nanna mele swadeshigalu yestru kuda to kill me. Adre blast aglilla. And I'm very much alive to teach them a lesson. ನಾನು ಇದನ್ನ ಡಿಫ್ಯೂಸ್ ಮಾಡಿ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ to remind me, and I assure you, ನಾನು ಸ್ವದೇಶಿಗಳ ಎಲ್ಲರ ಕಥೆನೂ ಮುಗಿಸ್ತೇನೆ. May I come in, sir? Oh, Sarkar, come in, come in. ಸರ್, ಪಕ್ಕಾ ಸುದ್ದಿ ಇದೆ ಸರ್. ಈ ಸಲ ಅವರು ಭಾರತ ಮಾತೆ ಪೂಜೆ ಮಾಡ್ತಾ ಇದ್ದಾರೆ. ರಮೇಶ್, ಭಾರತ ಮಾತೆ ಪೂಜೆನಾ? How dare they are? Danim, ಅವರು ಈ ಪೂಜೆನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. At any cost. ಸರ್, ಪೂಜೆ ನಿಲ್ಸೋದು ಸರಿಯಾಗೋದಿಲ್ಲ. ಅದು ಧರ್ಮದ ಮೇಲೆ ದಾಳಿ ಮಾಡ್ದಾಗತ್ತೆ. Damn it! ಧರ್ಮ, ರಿಲಿಜನ್. ಸರ್ಕಾರ್, ನಿನ್ನ ರಿಲಿಜನ್ ನಲ್ಲಿ ಕ್ರೋಸ್ ಅಂಡ್ ಕ್ರೋಸ್, ಗಾಡ್ಸ್ ಅಂಡ್ ಗಾಡೆಸ್ ಇದ್ದಾರೆ. ದುರ್ಗಾ, ಲಕ್ಷ್ಮಿ, ಕಾಳಿ. ಫೇರ್ ಎನಫ್. ಅವರು ದುರ್ಗಾ ಪೂಜೆ ಮಾಡೋದಾದ್ರೆ ಅಲೌ ದೆಮ್. ನಾವು ಅವರನ್ನ ತಡಿತಾ ಇರಲಿಲ್ಲ. ಬಟ್ ಭಾರತ ಮಾತೆ, ನಿಮ್ಮ ಧರ್ಮದಲ್ಲಿ ಭಾರತ ಮಾತೆ ಪೂಜೆ ಮಾಡ್ತಾರಾ? No. Never, Sarkar, never. I am sure. ಈ ಪೂಜೆ ಹಿಂದೆ
ಸ್ವದೇಶಿಗಳದ್ದೇನೋ ಪ್ಲಾನ್ ಇದೆ. ಸರ್ಕಾರ್, ಫೈಂಡ್ ಔಟ್ ದ ಡೀಟೇಲ್ಸ್. ಇವರು ಯಾರು, ಎಲ್ಲಿರ್ತಾರೆ, ಇವರ ರೂಟ್ ಯಾವುದು? ಫೈಂಡ್ ಔಟ್ ಎವ್ರಿಥಿಂಗ್. ಸರ್, And then you see to it. ಈ ಪೂಜೆ ಯಾವುದೇ ಕಾರಣಕ್ಕೂ ಆಗಬಾರದು. ಆಲ್ ರೈಟ್ ಸರ್, ಈ ಪೂಜೆ ಆಗೋದಿಲ್ಲ. ಅವರೇನಾದ್ರೂ ಮಾತು ಕೇಳ್ದಿದ್ರೆ ಮೂರ್ತಿನ ಒಡೆದು ಹಾಕಿ. Here is my permission. ಅವಶ್ಯಕತೆ ಬಂದ್ರೆ ಗುಂಡು ಹಾರಿಸಿ ಈ ಮೂರ್ತಿನ ತಗೊಂಡು ಹೋಗೋ ಆಗಿಲ್ಲ. ಈಗ್ಲೇ ಇದನ್ನ ನದಿಗೆ ಹಾಕಿ. ಯಾಕೆ? ಇದರಿಂದ ನಿಮ್ಗೇನ್ ಸಮಸ್ಯೆ? ನಾವು ನಮ್ ದೇವಿಗೆ ಪೂಜೆ ಮಾಡೋ ಹಾಗಿಲ್ವಾ? ಅಫ್ಕೋರ್ಸ್ ಮಾಡ್ಬೋದು. ದುರ್ಗಾ ಪೂಜೆ ಟೈಮಲ್ಲಿ ದುರ್ಗಾ ಪೂಜೆ ಮಾಡಿ ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಆದ್ರೆ ಈ ರೀತಿ ಭಾರತಾಂಬೆ ಮೂರ್ತಿಗೆ ಪೂಜೆ ಮಾಡೋದು ಇದಂತೂ ಸಾಧ್ಯ ಆಗೋಕ್ ಬೀರೋದಿಲ್ಲ. Who told you this, officer? ಮಿಸ್ಟರ್ ಸರ್ಕಾರ್, ನೀವ್ ಸರ್ಗೆ ಹೇಳಿದ್ರ ಈ ತರ? ನಿಮ್ ಮಾತಿನ ಅರ್ಥ ಏನು? ನಾವ್ ನಮ್ ದೇಶದ ವಿಷಯವಾಗಿ ಬ್ರಿಟಿಷ್ ಹತ್ರ ಕೇಳ್ಬೇಕಾ? ಮಿಸ್ಟರ್ ಡೆನಿನ್, ಭಾರತ ಮಾತೆ ನಮ್ ದೇವಿ, ನಾವ್ ಆರಾಧಿಸೋ ದೇವಿ. Shut up! ನೀವೇನಾದ್ರೂ ಈ ಭಾರತಾಂಬೆಗೆ ಪೂಜೆ ಮಾಡಿದ್ರೆ ನಾವೀಗ ಫೈರ್ ಮಾಡ್ತೀವಿ. ನನಗಿಷ್ಟ ಇದೆ ಅಂದ್ರೆ ನಮ್ಮಮ್ಮ ಪ್ರಭಾವತಿ ಪೂಜೆ ಕೂಡ ದುರ್ಗಾ ಪೂಜೆಲೇ ಮಾಡ್ತೀನಿ. ಇದನ್ ತಡೆಯೋಕೆ ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಅಷ್ಟಕ್ಕೂ ಇವಳು ಭಾರತಾಂಬೆ, ಕೋಟ್ಯಾಂತರ ಭಾರತೀಯರಿಗೆ ತಾಯಿ. ನೀವೀ ಪೂಜೆನ ತಡಿಬಹುದು ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನೀವಾಗೆ ತೊಂದರೆಯಲ್ಲಿ ಸಿಕ್ಕಾಕೋಬಿಡಿ, ದಾರಿ ಬಿಡಿ. Certainly you know, ಬ್ರಿಟಿಷ್ ಕಾನೂನನ್ನು ಮೀರಿ ಯಾವುದು ಮಾರೋ ಹಾಗಲ್ಲ. ನಾನು ಈ ಮೂರ್ತಿನ ಒಡೆದು ಹಾಕೋದಕ್ಕೂ ಮುಂಚೆ ನೀವು ವಾಪಸ್ ಹೋಗಿ ಅಂತ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಈಗ ಈ ಮೂರ್ತಿ ವಿಸರ್ಜನೆ ಮಾಡದೇ ಇದ್ರೆ ನಾವ್ಯಾರು ಸುಮ್ಮನಿರೋದಿಲ್ಲ. ಪುರಾಣದ ಪ್ರಕಾರ ಪೂಜೆ ಮಾಡದೆ ಅಮ್ಮನ ವಿಸರ್ಜನೆ ಮಾಡೋ ಹಾಗಿಲ್ಲ. ಆದ್ರೆ ದುಷ್ಟರನ್ನ ದಮನ ಮಾಡೋಕೆ ಏನ್ ಬೇಕಾದ್ರೂ ಮಾಡಬಹುದು. ಮಿಸ್ಟರ್ ಸರ್ಕಾರ್ ನಿಮ್ಗೆ ತಪ್ಪಾಗಿ ಹೇಳಿದ್ದಾರೆ. ಇದನ್ನ ಅವರಿಗೊಂದ್ಸಲ ಹೇಳ್ಬಿಡಿ. 5 minutes.
ನಾನ್ ನಿಮಗೆ 5 minutes ಟೈಮ್ ಕೊಡ್ತೇನೆ. ಸಾರಿ ಸರ್, ಅಸುರರು ದುರ್ಗಾದೇವಿಗೆ ಏನೂ ಮಾಡಕ್ಕಾಗಿರ್ಲಿಲ್ಲ. ಭಾರತಾಂಬೆಯ ಸಂತಾನ ಇರೋವರೆಗೂ ಭಾರತಾಂಬೆಗೆ ಯಾರೂ ಏನೂ ಮಾಡಕ್ಕಾಗೋದಿಲ್ಲ. ದಾರಿ ಬಿಡಿ. ಇಲ್ದೇ ಇದ್ರೆ ಮಹಿಷಾಸುರ ಹೇಗೆ ದೇವಿಯ ಕಾಲ್ ಕೆಳಗ್ ಬೀಳ್ಬೇಕಾಯ್ತೋ ಅದೇ ರೀತಿ ನೀವು ಕೂಡ ಭಾರತಾಂಬೆಯ ಕಾಲ್ ಕೆಳಗ್ ಬೀಳ್ಬೇಕಾಗತ್ತೆ. ಲಿಮಿಟ್ಸ್ ಮೀರಿ ಮಾತಾಡ್ತಿದ್ಯಾ ನೀನು? ಮಿತಿ ಮೀರಿ ಬಿಹೇವ್ ಮಾಡ್ತಿದ್ದೀರಾ ನೀವೆಲ್ರು? ನಮ್ ಸರಹದ್ದು ಬಹಳ ಉದ್ದಾನೆ ಇದೆ ಆಫೀಸರ್. ಪಂಜಾಬ್, ಲಾಹೋರ್, ಕಾಶ್ಮೀರದಿಂದ ಶುರುವಾಗಿ ಬಿಹಾರ್, ಬಾಂಬೆ, ಮದ್ರಾಸ್, ಅಸ್ಸಾಂ, ಇದು ಅಲ್ಲದೆ ತುಂಬಾ ಊರುಗಳು ನಮ್ ಸರಹದ್ದೊಳಗೆ ಬರುತ್ತೆ. ಬಂದೂಕಿನ ಎದುರುಗಡೆ ನಿಮ್ಮ ಎಮೋಷನ್ಸ್ ಕೆಲಸ ಮಾಡೋದಿಲ್ಲ. ಪ್ರಾಣ ಕೊಡ್ಬೇಕಾಗತ್ತೆ ನೀವೆಲ್ರು. ಗುಂಡು ಹಾರಿಸಿ. ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ತುಂಬಾ ವರ್ಷಗಳ ಹಿಂದೆ ಕರಕಲಿ ಈ ಬಂದೂಕಿನ ಮುಂದೆ ಪೂಜೆ ನಿಂತು ಹೋಗಿತ್ತು. ಜತಿನಣ್ಣ ಹೇಳ್ತಿದ್ರು, ಈ ಭಾರತದಲ್ಲಿ 33 ಕೋಟಿ ದೇವತೆಗಳ ಪೂಜೆ ಆಗತ್ತೆ, ಆದ್ರೆ ಭಾರತಾಂಬೆಗೆ ಪೂಜೆ ಆಗೋದಿಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ, ಈ ಮೂರ್ತಿನ ಬಿಸಾಕಿ ದುರ್ಗಾ ಮೂರ್ತಿನ ತಂದಿಟ್ಕೊಳ್ಳಿ. ನಿಮ್ ಲಿಮಿಟ್ ನ ಮೀರ್ಬೇಡಿ ಯಾರು ಕೂಡ. ನಾನ್ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಲಿಮಿಟ್ ಇಡೀ ಭಾರತ ದೇಶ. ಈ ದೇಶ ನಮ್ದು. ಲಿಮಿಟ್ ಅಲ್ಲಿರೋದು ನೀವು ಕಲೀರಿ ಸಾಹೇಬ್ರೆ. ಇವತ್ತೇನಾದ್ರೂ ನೀವಿಲ್ ಪೂಜೆ ತಡೆದ್ರೆ ನಾವೆಲ್ಲಾ ಕಡೆನೂ ದುರ್ಗಾ ಪೂಜೆ ದಿನ ಭಾರತಾಂಬೆ ಪೂಜೆ ಮಾಡ್ತೀವಿ. ಮುಷ್ಟಿಯಷ್ಟಿರೋ ಪೊಲೀಸರನ್ನ ಇಟ್ಕೊಂಡು ಎಲ್ಲಾ ಕಡೆ ನಡೆಯೋ ಭಾರತಾಂಬೆ ಪೂಜೆನ ನಿಲ್ಲಿಸ್ತೀರಾ? ಎಷ್ಟು ಅಂತ ಗುಂಡು ಹಾರಿಸ್ತೀರಾ? ನಿಮ್ಗೆ ಕಲ್ಪನೆ ಆದ್ರೂ ಇದೆಯಾ? ನಮ್ ದೇಶಕ್ಕಾಗಿ ನಾವು ರಕ್ತ ಬೇಕಾದ್ರೂ ಹರಿಸ್ತೀವಿ. ನಾವು ಹರಿಸೋ ರಕ್ತದಲ್ಲೇ ಬ್ರಿಟಿಷರ್ ಎಲ್ರೂ ಮುಳುಗಿ ಸತ್ತು ಹೋಗ್ತೀರಾ? ರಕ್ತದಲ್ಲೇ ಮುಳುಗಿ ಸಾಯ್ಬೇಕು ಅಂತಿದ್ರೆ ಗುಂಡು ಹಾರಿಸಿ. ಈಗ ನಮ್ಗೆ ತಡ ಆಗ್ತಿದೆ. ನಂದು, ಚಾರು, ಮಾಧುರಿ, ಲಾವಣ್ಯ ಎಲ್ಲ ಬನ್ನಿ. ಸರ್, ಈ ವಿಷಯ ಯಾಕೋ ಕೈ ಮೀರ್ತಾ ಇದೆ. ನೀವೀಗ ಪೂಜೆನ ನಿಲ್ಸಿದ್ರೆ ಇದು ಸರಿ ಹೋಗೋದಿಲ್ಲ. ಗುಂಡು ಹೊಡೆದ್ರಂತೂ ಕಷ್ಟನೇ ಆಗ್ಬಿಡುತ್ತೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವ್ ಇವ್ರನ್ನ ಹೀಗ್ ತಡೆಯೋಕ್ಕಾಗಲ್ಲ ಸರ್. ಇವರು ಕಾಲೇಜ್ ಹುಡುಗ ಹುಡುಗಿರ್ ಬೇರೆ, ಇಲ್ಲಿರೋರೆಲ್ಲ ಪ್ರೆಸಿಡೆನ್ಸಿ ಕಾಲೇಜ್ನ ಸ್ಟೂಡೆಂಟ್ಸು. ಇವ್ರಿಗೇನಾದ್ರೂ ತಲೆ ಕೆಟ್ರೆ ಅರ್ಥ ಮಾಡ್ಸೋದು ತುಂಬಾ ಕಷ್ಟ ಆಗತ್ತೆ. ನೋಡಿ ಸರ್, ಸಣ್ಣ ಸಮಸ್ಯೆ ಆಗಿದ್ರೆ ಇವ್ರಿಗೆ ಹೇಳ್ಬೋದಾಗಿತ್ತು. ಆದ್ರೆ ಇದರಿಂದಾಗಿ ಇಡೀ ದೇಶ ರೊಚ್ಚಿಗೆದ್ರೆ ಇವ್ರನ್ನ ಸಂಭಾಳಿಸೋದು ಭಾರಿ ಕಷ್ಟ ಆಗ್ಬಿಡುತ್ತೆ. ಅದೇನು ಅಂದ್ರೆ ಸರ್, ಈ ವಿಷಯನ ನಾವು ಲಾಲ್ ಬಜಾರ್ ಹೆಡ್ ಕ್ವಾರ್ಟರ್ಗೆ ರಿಪೋರ್ಟ್ ಮಾಡ್ಬಿಡೋಣ. ಅವರೇ ಏನಾದ್ರೂ ಮಾಡ್ಕೊಳ್ಳಿ. ಡೋಲ್ ಬಾರ್ಸಿ. ಏನ್ರಪ್ಪ ಇದು, ಇನ್ನು ಯಾರು ಇಲ್ಲಿ ಬಂದೇ ಇಲ್ವಾ? ಅಯ್ಯೋ ದೇವ್ರೇ, ತಾಯಿ ಪೂಜೆ ಬೇರೆ ಶುರುವಾಗಿ ಹೋಯ್ತು. ದುರ್ಗೆ, ಜಯ ದುರ್ಗೆ, ದುರ್ಗೆ.
ಓ ಸುಬಿ, ಸುಧೀರ್, ಸುರೇಶ್, ಎಲ್ಲಿದ್ದೀರಾ ನೀವೆಲ್ಲ? ಪೂಜೆ ಶುರುವಾಗಿ ಹೋಗಿದೆ. ಇನ್ನು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಬರೋಕ್ಕಾಗಲ್ವಾ? ಮಗುನೆಲ್ಲಾದ್ರೂ ನೋಡಿದ್ರಾ? ಇಲ್ಲ ವಿಭಾ, ಬೇಗ ಬಾ ಹೋಗೋಣ, ಈಗಾಗ್ಲೇ ತಡ ಆಗಿದೆ. ಅದೇನು ಅಂದ್ರೆ ಮಗ ಎಲ್ಲೋ ಕಾಣಿಸ್ತಿಲ್ಲ, ನೀವ್ ನೋಡಿದ್ರಾ? ಚಿಂತೆ ಮಾಡ್ಬೇಡ ವಿಭಾ, ಅವನ್ ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ತಾನೆ. ನೀನು ಅಮ್ಮನ ಹತ್ರ ಹೋಗು, ಸುಭಾಷ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರೆ, ಹೋಗು. ಅಮ್ಮ, 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 ಈ ಹೂವನ್ನ ಇಲ್ಲಿಡ್ಲಾ? ಸುಭಾಷ್ ಇನ್ನೂ ಬಂದಿಲ್ವಾ? ಇಲ್ಲಮ್ಮ, ಅವನು ಕಾಲೇಜ್ ಪೂಜೆಯಲ್ಲಿ ಬ್ಯುಸಿ ಇದ್ದಾನೆ. ಅಮ್ಮ, ನಿನಗೆ ಗೊತ್ತಾ ಸುಭಾಷ್ ಇವತ್ತು ಪೊಲೀಸ್ ಅವ್ರ ಹತ್ರ ಹೇಗೆ ವಾದ ಮಾಡ್ದ ಅಂತ? ಹೌದಮ್ಮ, ನಮ್ಮ ಮೆಡಿಕಲ್ ಕಾಲೇಜ್ನ ಒಬ್ಬ ಸ್ನೇಹಿತ ನಂಗೂ ಹೇಳ್ದ ಸುಭಾಷ್ ಬಗ್ಗೆ. ಗೊತ್ತು, ನಾನು ಕೇಳ್ಪಟ್ಟೆ. ಗೊತ್ತಾ ನಿಮ್ಗೆ? ಅವನಿಗೆ ಏನು ಹೇಳಲ್ವಾ? ಎಲ್ಲ ಗೊತ್ತಿದ್ದು ನೀವು ಸುಮ್ಮನೆ ಇದ್ದೀರಾಮ? ಸುಮ್ಮನೆ ಇರೋದ್ ಬಿಟ್ಟು ಬೇರೆನಾದ್ರೂ ಉಪಾಯ ಉಳಿಸಿದಾನ ನಿನ್ ತಮ್ಮ ಸುರೇಶ್? ಸುಭಾಷ್ ಈಗ ದೊಡ್ಡವನಾಗಿದ್ದಾನೆ, ಅವನೇನು ಚಿಕ್ಕವನಲ್ಲ. ಇನ್ನು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಯಾವ್ಯಾವ ಕೆಲ್ಸನ ಯಾವಾಗ ಮಾಡಬೇಕು ಅನ್ನೋದು ಅವನಿಗೆಲ್ಲ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇಷ್ಟು ವರ್ಷಗಳಿಂದ ಎಲ್ಲವನ್ನೂ ನಿಮ್ಮಮ್ಮ ನೋಡಿದಾಳೆ. ಅದಕ್ಕೆ ಈಗ ಅವಳು ಯಾವ ಚಿಂತೆನೂ ತೋರಿಸ್ಕೊಳ್ಳೋದಿಲ್ಲ. ಸುಭಾಷ್ಗೆ ಯಾವ ಸಮಸ್ಯೆನೂ ಆಗಲ್ಲ ಅಮ್ಮ, ನೀವ್ ಚಿಂತೆ ಮಾಡಬೇಡಿ. ಅವಳ ಅಮ್ಮನ ಮನಸ್ಸಿಗೆ ಅದೆಲ್ಲ ಅರ್ಥನೇ ಆಗೋದಿಲ್ಲ. ಆದ್ರೆ ಸುಭಾಷ್ಗೆ ಇದು ಅರ್ಥ ಆಗೋದಿಲ್ಲ. ಸುಭಾಷ್ ಮೇಲೆ ನಿನ್ನ ಆಶೀರ್ವಾದ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ತಾಯಿ. ಅವನು ಬಾಲ್ಯದಿಂದಾನೇ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ಈಗ ನಾನು ಅವನನ್ನ ತಡೆಯೋದಕ್ಕೂ ಸಾಧ್ಯ ಇಲ್ಲ. ಈ ಅಮ್ಮನಿಗಿಂತ ಹೆಚ್ಚಾಗಿ ಅವನಿಗೆ ದೇಶನೇ ದೊಡ್ಡದಾಗಿದೆ. ಅಮ್ಮ, 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 ಸುಭಾಷ್ ಒಂದ್ಸಲ ಮನೆ ಪೂಜೆಗೂ ಬರೋದಿಲ್ವಾ? ಬರ್ತಾನೆ ಪ್ರೋಮಿ. ಚಾರು, ರುದ್ರಾಕ್ಷಿ ಮಾಲೆ ಯಾರು ತರ್ತಿದ್ದಾರೆ? ನಂದು ತರಬೇಕು. ನಂದು ಎಲ್ಲವನು? ನಂದು ನಂದು ಹೀಗ್ ತಿನ್ನೋ ಅಭ್ಯಾಸ ನೀನಿನ್ನೂ ಬಿಟ್ಟಿಲ್ವಾ? ಪೂಜೆ ಇರ್ಲಿ ಏನೇ ಇರ್ಲಿ, ತಿನ್ನೋದ್ ಮಾತ್ರ ಬಿಡೋದಿಲ್ಲ. ನಿಂಗೆ ರುದ್ರಾಕ್ಷಿ ಮಾಲೆ ತರೋಕ್ ಹೇಳಿದ್ರಲ್ಲ, ಎಲ್ಲಿದೆ ಅದು? ನನ್ಗೆ ತಿನ್ನೋದ್ರಲ್ಲಿ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಮೊದ್ಲೇ ಎಲ್ಲ ಕೆಲ್ಸನೂ ಮಾಡಿ ಮುಗಿಸಿದ್ದೀನಿ. ನೋಡಲಿ, ದೇವ್ರ ಹತ್ರನೇ ಇಟ್ಟಿದ್ದೀನಿ. ನನಗ್ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಯಾಕೆ ನಿಮಗ್ ಗೊತ್ತಿಲ್ವಾ ನಾನ್ ತಿಂದೆ ಯಾವ ಕೆಲ್ಸನೂ ಮಾಡಲ್ಲ ಅಂತ? ಅಲ್ವಾ? ಒಳ್ಳೇದು. ಮತ್ತೆ ಲೈಟು ಅದೆಲ್ಲಿದೆ? ಅಯ್ಯೋ, ಅದನ್ನ ಮರೆತುಬಿಟ್ಟೆ. ಬಂದೆ, ಈಗ್ಲೇ ಬಂದೆ. ನಂದು ಸುಭಾಷ್ ಅಣ್ಣ, ನೀವು ನನ್ಗೆ ಈ ಗರ್ಕೆನ ತರಕ್ ಹೇಳಿದ್ರಿ ಅಲ್ವಾ? ಆದ್ರೆ ಹೀಗ್ಯಾಕ್ ಹೇಳಿದ್ರಿ ಗರ್ಕೆನ ಮಣ್ಣಿನ ಜೊತೆನೆ ತರ್ಬೇಕು ಅಂತ?
ನಮ್ಮ ಭಾರತಾಂಬೆ ಸಸ್ಯ ಶ್ಯಾಮಲೆ. ಹಾಗಾಗಿ ಇವಳಿಗೆ ಬಳಸೋ ಗರ್ಕೆನ ಮಣ್ಣಿನ ಸಮೇತ ತರೋಕ್ ಹೇಳಿದ್ದು. ಭಾರತಾಂಬೆ ಪೂಜೆಗೆ ಅಮ್ಮ ಬಂದಿಲ್ವಾ? ಇಲ್ಲಿ ಖಂಡಿತ ಅಮ್ಮ ಬಂದೇ ಬರ್ತಾರೆ. ಏನಾಯ್ತು ಸುಭಾಷ್? ಯಾರನ್ನ ಹುಡುಕ್ತಿದ್ಯಾ ನೀನು? ನಿನ್ನ ಕಾಲೇಜ್ನ ಎಲ್ಲಾ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ನಿನ್ನ ಹೊಸ ಕಾಲೇಜ್ನ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. ಆದ್ರೂ ನೀನ್ ಯಾರನ್ನ ಹುಡುಕ್ತಾ ಇದೀಯ ಸುಭಾಷ್? ಏನಿಲ್ಲ ಚಾರು, ಯಾರನ್ನೂ ಹುಡುಕ್ತಾ ಇಲ್ಲ. ಲಾವಣ್ಯ, ಮಾಧುರಿ, ನೀವು ಕೇಳ್ತಾ ಇದ್ರಲ್ಲ ಭಾರತ ಮಾತೆಗೆ ಏನ್ ಕೊಡ್ಬೋದು ಅಂತ. ಬನ್ನಿ. ನಮ್ಮ ಭಾರತಾಂಬೆಯ ಕೈಯಲ್ಲಿ ಒಂದು ಬಟ್ಟೆ ಇರುತ್ತೆ. ಅದು ಬಿಳಿ ಬಟ್ಟೆ. ಆ ಬಿಳಿ ಬಟ್ಟೆಯ ಅರ್ಥ ಶಾಂತಿ. ಇವತ್ತು ದೇಶ ಬ್ರಿಟಿಷರ ಕೈಯಲ್ಲಿ ಪರಾಧೀನ ಆಗಿದೆ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ. ನಾವು ಆ ಬಿಳಿ ಬಟ್ಟೆಯಿಂದ ಪರಾಧೀನತೆನ ಲಜ್ಜೆಯಿಂದ ಸ್ವೀಕರಿಸಿದೀವಿ. ಹೇಮಂತ್, ನೋಡು, ಅವನೇ ಸುಭಾಷ್. ಇದಕ್ಕೆಲ್ಲ ಅವನೇ ಸೂತ್ರಧಾರಿ. ಅವನು ಚಿಕ್ಕ ಹುಡುಗ ಆಗಿದ್ದಾಗ್ಲಿಂದಾನೂ ಎಲ್ಲ ಜವಾಬ್ದಾರಿಗಳನ್ನು ತಾನೇ ಭುಜದ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಾನೆ. ಭಾರತಾಂಬೆಯ ಇನ್ನೊಂದು ಕೈಯಲ್ಲಿ ಗ್ರಂಥ ಇರುತ್ತೆ. ಜ್ಞಾನ, ಶಿಕ್ಷಣ ಮನುಷ್ಯ ಜಾತಿನ ಅಂಧಕಾರದಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾಳೆ. ನಮ್ ಯಾವ ಜ್ಞಾನನ ಬ್ರಿಟಿಷರು ನಾಶ ಮಾಡಕ್ ಹೊರಟಿದ್ರು ಅದನ್ನ ಭಾರತಾಂಬೆನೆ ಕಾಪಾಡ್ತಾಳೆ. ಆ ಶಕ್ತಿ ಅವಳಲ್ಲಿದೆ. ಭಾರತಾಂಬೆಯ ಮತ್ತೊಂದ್ ಕೈಯಲ್ಲಿ ಹಸಿರಾಗಿರೋ ಗರ್ಕೆ ಇರತ್ತೆ. ಆ ಗರಿಕೆ ಬೇರಲ್ಲಿ ದೇಶದ ಮಣ್ಣಿದೆ. ದೇಶದ ಮಣ್ಣು, ಆ ಮಣ್ಣಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನಮ್ಮ ದೇಶದ ಎಲ್ಲಾ ಜನರಿಗೆ ಅದರಿಂದ 2 ಹೊತ್ತಿನ ಊಟ ಸಿಗುತ್ತೆ. ಭಾರತಾಂಬೆಯ ಇನ್ನೊಂದು ಕೈಯಲ್ಲಿ ಈ ರುದ್ರಾಕ್ಷಿ ಮಾಲೆ ಇರುತ್ತೆ. ಇದು ಧ್ಯಾನದ ಪ್ರತೀಕ, ಶಕ್ತಿಯ ಪ್ರತೀಕ, ಧೈರ್ಯದ ಪ್ರತೀಕ. ಅನ್ನ, ವಸ್ತ್ರ, ಶಿಕ್ಷಣ ಮತ್ತೆ ಸಂಸ್ಕೃತಿ ಇದೇ ನಮ್ಮ ದೇಶದ ಮುಖ್ಯ ಅಂಗಗಳು. ನೀನೊಂದಿನ ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ. ಆಗ ಎಲ್ಲರೂ ನಿನ್ ಮಾತನ್ನ ಕೇಳ್ತಾರೆ. ಆಗ ನಾನು ಎಲ್ಲರ ಹತ್ರ ಹೇಳ್ತೀನಿ, ಸುಭಾಷ್ ನನ್ನ ವಿದ್ಯಾರ್ಥಿ, ನನ್ನ ಹೆಮ್ಮೆ ಅಂತ. ಮಾಧವ್ ಮಿಸ್ಟ್ರೆ,
ಮಾಧವ್ ಮೇಷ್ಟ್ರೆ, ನೀವು ದೇವಿ ಮಾತೆ ಎದುರಿಗೆ ನನಗ್ ನಮಸ್ಕಾರ ಬೇಡ. ಮಾಧವ್ ಮೇಷ್ಟ್ರೆ, ಹೇಗಿದ್ದೀರಾ ನೀವು? ಅರೆ ನಂದು ಚಾರು, ಎಷ್ಟು ವರ್ಷ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಆದ್ರೆ ನಿಮ್ ಸುದ್ದಿ ನನಗೆ ಸಿಗ್ತಾನೆ ಇರುತ್ತೆ. ನಿಮ್ಮ ಸ್ನೇಹಿತನಿಂದ. ನಿಮ್ಮ ಸ್ನೇಹಿತ ಪ್ರತಿ ತಿಂಗಳು ತಪ್ಪದೆ ನನಗೆ ಪತ್ರ ಬರೀತಾನೆ. ಕ್ಷಮಿಸಿ ಮಾಧವ್ ಮೇಷ್ಟ್ರೆ, ಈ ತಿಂಗಳು ಪತ್ರ ಬರೆಯೋಕ್ಕಾಗ್ಲಿಲ್ಲ. ನಿಮ್ಗೆ ಪೂಜೆ ಬಗ್ಗೆನೂ ಹೇಳಕ್ಕಾಗ್ಲಿಲ್ಲ. ಆದ್ರೂ ನಾವಿಲ್ಲಿದ್ದೀವಿ ಅಂತ ನಿಮಗೆ ಹೇಗ್ ಗೊತ್ತಾಯ್ತು? ವಿದ್ಯಾರ್ಥಿಗಳ ಜಾಡು ಮೇಷ್ಟ್ರಿಗೆ ಗೊತ್ತಾಗದೆ ಇರತ್ತಾ? ನಿಮ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ನೀವೆಲ್ಲ ಇಷ್ಟು ದೊಡ್ಡ ಕೆಲಸ ಮಾಡಕ್ ಹೊರಟಿದ್ದೀರಾ, ನನಗ್ ಗೊತ್ತಾಗದೆ ಇರತ್ತಾ? ಅದ್ ಹೇಗ್ ಸಾಧ್ಯ? ಕೇಳು, ಇವನು ನನ್ನ ವಿದ್ಯಾರ್ಥಿ ಹೇಮಂತ್ ಸರ್ಕಾರ್. ನಿಮ್ ತರನೇ ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ. ಅದಕ್ಕೇನೆ ನಿಮಗ್ ಪರಿಚಯ ಮಾಡ್ಸೋಣ ಅನ್ಕೊಂಡೆ. ನಿಮ್ ಜೊತೆಗೆ ಸೇರಿಸ್ಕೊಳ್ಳಿ ನನ್ನ. ಒಳ್ಳೇದಾಯ್ತು ಮಾಧವ್ ಮೇಷ್ಟ್ರೆ, ನಮ್ ಸಮೂಹ ದೊಡ್ಡದಾಯ್ತು. ಹೇಮಂತ್, ನಾವು ಭಾರತಾಂಬೆ ಪೂಜೆ ಮಾಡ್ತಿದ್ದೀವಿ. ನೀನ್ ಇರ್ತೀಯ ನಮ್ ಜೊತೆ? ಖಂಡಿತ ಇರ್ತೀನಿ. ದೇಶದ ಈ ಸ್ಥಿತಿಯಲ್ಲಿ ಭಾರತ ಮಾತೆಯ ಸೇವೆ ನನ್ನ ಪರಮ ಕರ್ತವ್ಯ. ವಾ, ಇದು ಒಳ್ಳೆ ವಿಷಯನೇ. ಬಾ, ಕೆಲಸ ಶುರು ಮಾಡೋಣ. ನಂದು, ನೀನು ಹೇಮಂತ್ ಸೇರ್ಕೊಂಡು ಕೆಲಸ ಶುರು ಮಾಡಿ. ಬಾರಪ್ಪ ಬಾ. ಇನ್ಮೇಲೆ ನಿನ್ಗೆ ಏನೇ ಬೇಕಿದ್ರು ನನ್ನ ಹತ್ರನೇ ಕೇಳ್ಬೇಕು. ನನ್ನ ಹೆಸರು ನಂದು. ಆಮೇಲೆ ಓದೋದು ಬರೆಯೋದ್ರ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ಇವನು ಕೇಳು. ಇವನ್ ಹೆಸರು ಚಾರು. ಇವನು ನಮ್ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು. ಆಮೇಲೆ ನಿಮ್ಗೆ ಯಾವ್ದೇ ಸಮಸ್ಯೆಗೆ ಪರಿಹಾರ ಬೇಕು ಅಂತಿದ್ರೆ ಅದಕ್ಕೆ ಪರಿಹಾರ ಕೊಡೋದು ಒಬ್ನೇ. ಅವನೇ ನಮ್ ಸುಭಾಷ್. ಸುಭಾಷ್, ಭಾರತ್ ಮಾತೆ ಪೂಜೆನ ಹೇಗ್ ಶುರು ಮಾಡೋದು ಏನಾದ್ರೂ ಯೋಚನೆ ಮಾಡಿದ್ಯಾ? ಹಾ ಮಾಧವ್ ಮೇಷ್ಟ್ರೆ, ಕವಿಗುರು ರವೀಂದ್ರನಾಥ್ ಠಾಗೂರ್ ಬರ್ತಿದ್ದಾರೆ. ಅವ್ರ ಕೈಯಾರೆ ಪೂಜೆ ಮಾಡ್ಸೋಣ ಅನ್ಕೊಂಡಿದ್ದೀವಿ. ಏನು, ರವೀಂದ್ರನಾಥ್ ಠಾಗೂರ್ ಬರ್ತಾ ಇದ್ದಾರಾ? ಹೌದು ಮಾಧವ್ ಮೇಷ್ಟ್ರೆ. ವಾ, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಐ ಆಮ್ ದೇರ್ ಸರ್ಕಾರ್. ಐ ಆಮ್ ದೇರ್. ಹೌ ಮೆನಿ ಆಫ್ ಯು ವೆ ದೇರ್? ಅವರು ಎಷ್ಟು ಜನ ಇದ್ರು? ಐ ಟೋಲ್ಡ್ ಯು, ಅವಶ್ಯಕತೆ ಬಿದ್ರೆ ಶೂಟ್ ಮಾಡಿ ಅಂತ. ಅದು ಸರ್, ಅಲ್ಲಿ ಪರಿಸ್ಥಿತಿ ಸರಿ ಇರ್ಲಿಲ್ಲ ಸರ್. ನಾವು ಲಾಠಿ ಚಾರ್ಜ್ ಫೈರಿಂಗ್ ಎಲ್ಲ ಮಾಡ್ಬೋದಾಗಿತ್ತು ಸರ್. ಆದ್ರೆ ಅವರು ಅಲ್ಲಿ ರೊಚ್ಚಿಗೆದ್ದಿದ್ರೆ ದೊಡ್ಡ ದಂಗೆ ಆಗೋಗಿರೋದು ಸರ್. ಸಮಸ್ಯೆ ದೊಡ್ಡದಾಗಿರೋದು. Just shut up, ಸರ್ಕಾರ್. ಐ ಡೋಂಟ್ ವಾಂಟ್ ಯುವರ್ ಒಪಿನಿಯನ್. ನಾನ್ ಏನ್ ಹೇಳ್ತೀನೋ ಅದನ್ನ ನೀವು ಫಾಲೋ ಮಾಡ್ಬೇಕು. ನನ್ನ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಪೀರಿಯಡ್. ಪೊಲೀಸ್ ಫೋರ್ಸ್ ಇದ್ರು, ಒಂದು ಪೂಜೆ ನಿಲ್ಸೋಕಾಗ್ಲಿಲ್ಲ ನಿಮಗೆ. ಅವ್ರನ್ನ ಫೇಸ್ ಮಾಡೋದಕ್ಕಾಗದೆ ಭಯದಿಂದ ಇಲ್ಲಿಗೆ ಓಡ್ ಬಂದಿದ್ದೀರಾ. ಕಾಮನ್ ಪೀಪಲ್ ಇದನ್ನೆಲ್ಲ ನೋಡಿ ಏನ್ ಅನ್ಕೋತಾರೆ ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇಂಡಿಯನ್ಸ್ ನ ನೋಡಿ ಭಯ ಪಡ್ತಾರೆ ಅಂತ. ದಿಸ್ ಇಸ್ ಇನ್ಸಲ್ಟ್. ಬ್ರಿಟಿಷ್ ಗವರ್ಮೆಂಟ್ಗೆ ಇನ್ಸಲ್ಟ್, ಸರ್ಕಾರ್. ಜನೇಮ್ ಸರ್, ಹೂ ವಾಸ್ ದ ಲೀಡರ್? ಯಾರ್ ಲೀಡರ್ಶಿಪ್ ಅಲ್ಲಿ ಪೂಜೆ ನಡೀತಾ ಇತ್ತು? ಹೂ ವಾಸ್ ದ ಮಾಸ್ಟರ್ ಮೈಂಡ್? ಅಲ್ಲಿರೋರೆಲ್ಲ ಪ್ರೆಸಿಡೆನ್ಸಿ ಕಾಲೇಜ್ ಹುಡುಗನ ಹೆಸರನ್ನ ಹೇಳ್ತಾ ಇದ್ರು ಸರ್. ಸುಭಾಷ್ ಚಂದ್ರ ಬೋಸ್. Young blood. That too a student. Subhash Chandra Bose. Alarming. Very alarming. Okay. I will go. Nane swataha hoಗ್ತೇನೆ. Get the force ready. I want to see. ನಾವು ಆ ಪೂಜೆನ ನಿಲ್ಸಿದ್ರೆ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾನೆ ಅಂತ.
ಗುರುಗಳೇ, ಭಾರತ ಮಾತೆಯ ಪೂಜೆ ಆಯೋಜನೆ ಮಾಡಿದೀವಿ ನಾವು. ಮಾತೆ 4 ಕೈಯಲ್ಲಿ ನಾವು ಎಲ್ಲಾ ವಸ್ತುಗಳನ್ನ ಇಟ್ಟಿದ್ದೀವಿ. ಆದ್ರೆ ನನಗೆ ಒಂದ್ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಗುರುಗಳೇ. ಈ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಭಾರತ ಮಾತೆ ಪೂಜೆ ಸಂಪೂರ್ಣ ಆಗಲ್ಲ. ಎಲ್ಲಾ ದೇವಿಯ ಪೂಜೆ ಮಂತ್ರಗಳಿಂದ ಆಗತ್ತೆ. ನಾವು ಭಾರತ ಮಾತೆಯ ಪೂಜೆನ ಯಾವ ಮಂತ್ರದಿಂದ ಮಾಡ್ತೀವಿ? ಸತ್ಯವಾದ ಮಾತು. ಮಾಧುರಿ, ಸುಭಾಷ್ ಅಣ್ಣ ಸರಿಯಾದ ಪ್ರಶ್ನೆನೇ ಕೇಳಿದ್ರು. ಮಂತ್ರೋಚ್ಚಾರ ಇಲ್ದೆ ಪೂಜೆ ಹೇಗ್ ಪೂರ್ತಿ ಆಗತ್ತೆ? ನೀವು ನನಗೆ ಯಾರಾದ್ರೂ ಒಂದು ಹಾರ್ಮೋನಿಯಂ ತಂದು ಕೊಡ್ಬೋದಾ? ಖಂಡಿತ ಗುರುಗಳೇ, ಈಗಲೇ ತಗೊಂಡ್ ಬರ್ತೀನಿ. ಬನ್ನಿ ಗುರುಗಳೇ, ಬನ್ನಿ. ಚಾರು, ಇರ್ಲಿ. ವಂದೇ ಮಾತರಂ ವಂದೇ ಬನ್ನಿ, ನಾವೆಲ್ಲ ಸೇರಿ ಪ್ರತಿಜ್ಞೆ ಮಾಡೋಣ. ಬನ್ನಿ ಎಲ್ರು.
ಭಾರತ ಮಾತೆಯ ಈ ಮಂಟಪದಲ್ಲಿ ಇವತ್ತೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಎಲ್ರೂ ಮಾತ್ಕೊಡಿ, ನಾವು ಜೀವನ ಪೂರ್ತಿ ಭಾರತಾಂಬೆ ಪೂಜೆ ಮಾಡ್ತೀವಿ. ಪರಾಧೀನತೆಯ ಬೇಡಿಗಳಿಂದ ನಾವೆಲ್ಲ ಭಾರತಾಂಬೆಗೆ ಮುಕ್ತಿ ಕೊಡೋಣ. ವಂದೇ ಮಾತರಂ. ಸುಭಾಷ್, ಶಸ್ಯ ಶ್ಯಾಮಲ ಮಾತರಂ. ವಂದೇ ಮಾತರಂ. ವಂದೇ ನಿಮ್ಮಂತ ನವಯುವಕರ ಮೇಲೆ ನನಗೆ ಭರವಸೆ ಇದೆ. ಹಾಗೇನೆ ನನ್ನ ಆಸೆ ಪೂರ್ತಿ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಬರ್ತಾ ಇದೆ. ನಾನೀಗ ವಾಪಸ್ ಹೊರಡ್ತೀನಿ. ಸರಿ, ಬನ್ನಿ. Who is Subhash? I repeat, who is Subhash Chandra Bose? ನಾನೇ ಸುಭಾಷ್ ಚಂದ್ರ ಬೋಸ್. ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ಕ್ಷಮಿಸಿ, ನೀವು ನನ್ನನ್ನ ಈ ರೀತಿ ನೋಡೋ ಅವಶ್ಯಕತೆ ಇಲ್ಲ. ನನ್ನ ಮಾತೆಯ ಸಂಜೆ ಪೂಜೆಗೆ ಸಮಯ ಆಗ್ತಿದೆ, ನಾನು ಹೋಗ್ಬೇಕು. ನೀವು ಯಾವ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಬೇಕು ಅಂತಿದ್ರೆ ನೀವು ಕಾಯ್ಬೇಕು. ನಿಮ್ಗೂ ಬರೋ ಆಸೆ ಇದ್ರೆ ನೀವು ಪೂಜೆಗೆ ಬರ್ಬೋದು. Presidency College, Department of Philosophy. ನನ್ ಬಗ್ಗೆ ಇಷ್ಟೊಂದು ಪತ್ತೇದಾರಿ ಮಾಡಿದ್ದೀರಾ ಅಂದ್ರೆ ನೀವಿಲ್ಲಿ ನನ್ನ ಜೊತೆ ಸ್ನೇಹ ಬೆಳ್ಸಕ್ಕಂತೂ ಖಂಡಿತ ಬಂದಿರಲ್ಲ. ಏನಾದ್ರೂ ಹೇಳೋದಿದ್ರೆ ಬೇಗ ಹೇಳಿ, ನನಗೆ ಕೆಲಸ ಇದೆ, ನಾನು ಹೋಗ್ಬೇಕು. ನಿಮ್ಮ ಸಾಹಸನ ನೋಡಿ ನನಗೆ ಸರ್ಪ್ರೈಸ್ ಆಗ್ತಾ ಇದೆ ಮಿಸ್ಟರ್ ಬೋಸ್. Nobody dares to talk with me like that. ನಿಮ್ಗೆ ಈ ಪೂಜೆನ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೂ ಮಾಡ್ತಾ ಇದ್ದೀರಾ. ಅಂಡ್ ಯು ಆರ್ ಇನ್ವೈಟಿಂಗ್ ಮೀ ಔಟ್ ದೇರ್. ನಿಮ್ಮನ್ನ ಈ ದೇಶದ ಅತಿಥಿ ಅಂತ ಅನ್ಕೊಂಡಿದ್ದೀವಿ, ಅಂದ್ರೆ ಗೆಸ್ಟ್. ಅತಿಥಿ ಸತ್ಕಾರ ಮಾಡೋದು ನಮ್ಮ ಧರ್ಮದಲ್ಲಿದೆ. No, Mr. Bose. You are grossly mistaken. Guess what? ನಮ್ಮ ರೂಲರ್. ಈ ಪೂಜೆನ ನೀವೀಗ್ಲೂ ನಿಲ್ಲಿಸ್ಬೇಕು. ಈ ಪೂಜೆ ಅಂದ್ರೆ ಯಾವ ಪೂಜೆ? ಶಿವ, ದುರ್ಗಾ, ಲಕ್ಷ್ಮಿ, ಕಾಳಿ, ಯಾವ ಪೂಜೆ ಬಗ್ಗೆ ಮಾತಾಡ್ತಿದ್ದೀರಾ? ಭಾರತ ಮಾತೆ ಪೂಜೆ. ಈ ದೇಶದ ಹೆಸರೇನು? ಯು ಆರ್ ಕ್ವೆಶ್ಚನಿಂಗ್ ಮೀ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಉತ್ತರ ಕೊಡಕ್ಕೆ ಸುಲಭ ಆಗ್ಲಿ ಅಂತ. ಹೇಳಿ, ನೀವು ಈ ದೇಶದ ಹೆಸರೇನು? ಇಲ್ದೇ ಇದ್ರೆ ಜನ ಅಂದ್ಕೋತಾರೆ ನಿಮ್ಗೆ ಈ ದೇಶದ ಹೆಸರು ಗೊತ್ತಿಲ್ಲ ಅಂತ. ಇಂಡಿಯಾ ಮಾತೃಭಾಷೆ. ಭಾರತ ದೇಶ. ಭಾರತ ದೇಶ, ಎಕ್ಸಾಕ್ಟ್ಲಿ ಸಾಹೇಬ್ರೆ. ದೇಶದ ಹೆಸರು ಭಾರತ ದೇಶ. ಇಲ್ಲಿ ಭಾರತ ಮಾತೆ ಪೂಜೆಗಾಗಿ ಪರ್ಮಿಷನ್ ತಗೋಬೇಕಾ? ಮತ್ತೆ ಈ ಪರ್ಮಿಷನ್ ಎಲ್ಲಿಂದ ಬರಬೇಕು? ಇಂಗ್ಲೆಂಡ್ ಇಂದನಾ?
ಈ ವಿಷಯ ನನಗೆ ತುಂಬಾನೇ ತಮಾಷೆ ಅನ್ನಿಸ್ತಾ ಇದೆ. ನೀವೇ ಯೋಚನೆ ಮಾಡಿ ನೋಡಿ, ನಾನು ಇಂಗ್ಲೆಂಡಿಗೆ ಹೋಗಿ ನಿಮ್ಮ ಮಹಾರಾಣಿ ಜನ್ಮದಿನಕ್ಕೆ ನಾವು ಅನುಮತಿ ಕೊಡಲ್ಲ ಅಂತಂದ್ರೆ ನೀವದನ್ನು ಒಪ್ಕೋತೀರಾ?